ಅವ್ನ ಫ್ರೆಂಡ್ಸ್ ಎಲ್ಲಾರು ಇಲ್ಲ ಇಲ್ಲ ನೀನ್ ತಗೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ. ಈಗ ಅಕಸ್ಮಾತ್ ಏನಾದ್ರು ಇದೇನು ಇದು ಬಾಯೋ ಗರ್ಲ್ ಹೆಂಗ್ ಗೊತ್ತಾಗುತ್ತೆ? ನಾವು 4 ಜನ 6 ಇಲ್ಲಿ 3 ದಬ್ಬ ಹಾಕಿದ್ದಾಯ್ತು. ನೋಡಿ ಫ್ರೆಂಡ್ಸ್ ಎಷ್ಟು ಪಾತ್ರೆ ಇದೆ. ಇದು ಮೇಲ್ಗಡೆ ಇದ್ರೊಳಗೆ ವಾರ್ಡ್ರೂಫ್ ಒಳಗಡೆ ಇರೋದು. ಇನ್ನು ಕೆಳಗಡೆ ಇರೋದನ್ನೆಲ್ಲ ತೆಗೆದ್ರೆ ಇದೆಲ್ಲ ಪಾತ್ರೆ ನಮ್ದಲ್ಲ ಬೇರೆಯವ್ರದಾ. ಇವತ್ತು ಪುನೀತ್ ಸರ್ ಬರ್ತಡೇ ಇದೆಯಲ್ಲ, ಹಂಗಾಗಿ ಅರಸು ಮೂವಿ ಹಾಕಿದರೆ ಒಂದೊಳ್ಳೆ ಮೂವಿ. ನಿಜವಾಗ್ಲೂ ಸಕ್ಕದಾಗಿ ಒಂದಷ್ಟು ನಾಟಕ ಮಾಡ್ಕೊಂಡು ಮೇಲೆ ಬಂದಿದ್ಯಾ. ಏನು ಡ್ರಾಮಾ ಮಾಡ್ತಾನೆ. ಒಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿರೋ ಅಂಥ ಶಾಪಿಂಗ್ ಮಾಡಿದ್ದೀನಿ ಒಂದಷ್ಟು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಂತೂ ಒಂದು ಡೈಲಿ ಲಾಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಒಂದೊಂದು ಪಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ ಎಲ್ಲರೂ ಕೆಲಸ ಮಾಡೋದನ್ನೇ. ಸೊ ಏನಪ್ಪ ಅಂದರೆ, ಈಗ ಫಸ್ಟು ಹರ್ಷ ಕುಕ್ಕಿಂಗ್ ಮಾಡ್ತಾ ಇದ್ದಾನೆ. ಲೆಮನ್ ರೈಸ್ ಮಾಡ್ತಾ ಇದ್ದೀವಿ. ಫಸ್ಟು ಟಿಫನ್ ತಿನ್ಬಿಡೋಣ ಅಂತ ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೈಸ್ ಎಲ್ಲ ರೆಡಿ ಆಯಿತು. ಚಿತ್ರಾನ್ನ ಗೊಜ್ಜು ಅವನೇ ಮಾಡ್ತಾ ಇದ್ದಾನೆ, ಲೆಮನ್ ರೈಸ್ದು. ನಾನು ಹಿಂದೆ ಕಾಣಿಸ್ತಿದ್ಯಲ್ಲ ಮೇಲ್ಗಡೆ, ಅದ್ರದ್ದು ಫುಲ್ಲು ಪಾತ್ರೆ ಇದೆ. ಅದರೊಳಗಡೆ ಇರೋ ಪಾತ್ರೆನೆಲ್ಲ ತೊಳಿಬೇಕು. ವರ್ಷಕ್ಕೆ ಒಂದೇ ಸತಿ ಆ ಮೇಲ್ಗಡೆ ಇರೋ ಪಾತ್ರೆನೆಲ್ಲ ಇಳಿಸಿ ತೊಳೆಯೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ತೊಳೆಯೋದು ನಾನು. ಅದರೊಳಗಿರೋ ಪಾತ್ರೆನೆಲ್ಲ ಇಳಿಸಿದ್ರೇ ಒಂದು ದೊಡ್ಡ ತೋರಿಸ್ತೀನಿ. ಒಂದಿಷ್ಟಿದೆ ಪಾತ್ರೆ. ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಅದೇನು ಯಾವಾಗಲೂ ಯೂಸ್ ಮಾಡಲ್ಲ, ಆದರೂ ವರ್ಷಕ್ಕೆ ಒಂದ್ಸತಿ ಆದರೂ ತೊಳೆಯೋಣ ಅಂತ. ಸೊ ತೊಳೆಯೋಕ್ಕಾಗಿಲ್ಲ, ನನಗೆ ಡೆಂಗ್ಯೂ ಫೀವರ್ ಬಂದಿತ್ತಲ್ಲ, ಹಂಗಾಗಿ ತೊಳಿಲಿಲ್ಲ. ಬರೀ ಕೆಳಗಡೆ ಇರೋದಷ್ಟೇ ನಮ್ಮ ಅತ್ತೆ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಹಂಗೋ ಹಿಂಗೋ ತೊಳೆದು ಹಬ್ಬ ಮಾಡಿದ್ವಿ. ಅಟ್ಲೀಸ್ಟ್ ಇವಾಗ ಯುಗಾದಿ ಹೊಸ ವರ್ಷ ಅಲ್ವಾ, ಯುಗಾದಿ ಅಂದರೆ ಎಲ್ಲ ನಮ್ಮ ಇವರಿಗೆಲ್ಲ ಹೊಸ ವರ್ಷ ಅಂತ, ಯುಗಾದಿಗಾದರೂ ತೊಳೆಯೋಣ ಅಂತ ಮಕ್ಳು ಕೇಳ್ತಾ ಇದ್ದೆ. ನಿನ್ನೆಯಿಂದನೂ ಹೇಳ್ತಾ ಇದ್ದೀನಿ. ಸೊ ತೊಳೆಯೋಣ ಅಂತ. ಆಯಿತು ಹೆಲ್ಪ್ ಮಾಡ್ತೀವಿ ತೊಳೆಯೋಣ ಅಂದರು. ಹಂಗಾಗಿ ಅವನ್ನೆಲ್ಲ ಇಳಿಸ್ಬೇಕು. ಫಸ್ಟು ಟಿಫನ್ ಮಾಡಿರ್ತೀವಿ. ಆ್ಯಕ್ಚುಲಿ ನಮ್ಮ ವರ್ಷದ ಬರ್ತಡೇ ಸೆಲೆಬ್ರೇಟ್ ಕೂಡ ಮಾಡಲಿಲ್ಲ. ನಮ್ಮದೊಂದು ಬ್ಯಾಡ್ ಇನ್ಸಿಡೆಂಟ್ ಆಯ್ತಲ್ಲ, ಹಂಗಾಗಿ ಏನೂ ಮಾಡಲಿಲ್ಲ ನಾವು. ಪಾಪ ಅವನು ಅರ್ಥ ಮಾಡ್ಕೊಂಡ, ಹೋಗ್ಲಿ ಬಿಡ್ರಿ ಅಂತ. ಅವ್ನಿಗೇನಾದ್ರು ಕೊಡ್ಸಮ್ಮ, ಏನಾದರೂ ನಮ್ಮ ಬರ್ತಡೇಗೆ ಏನಾದ್ರು ಗಿಫ್ಟ್ ಕೊಡೋಣ ಅಂತಿದ್ವಿ. ಇವಾಗ ನಮ್ಮ ಮನೆಗೆ ಇನ್ನೂ 2 ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇವಾಗ ಎಷ್ಟು ಜನ ಆಗಿದ್ದೀವಿ ವರ್ಷ? 10 ಮೆಂಬರ್ಸ್ 10 ಆಗಿದ್ದೀವಿ. ಸೊ 10 ಯಾವ್ಯಾವುದು? ನಾವು 4 ಜನ ಇದ್ದೀವಿ. ಫಿಶು 3, ಚೋಟು ಒಬ್ಬ, 8 ಆಯಿತು. ಲವ್ ಬರ್ಡ್ಸ್ 2. ಈಗ ಅದಕ್ಕೇ ಲವ್ ಬರ್ಡ್ಸ್ ತೊಗೊಂಡಿದ್ದಾನೆ. ಸೊ ಲವ್ ಬರ್ಡ್ಸ್ ತೊಗೊಂಡಿದ್ದು ಅಲ್ಲೇ ಇನ್ನೇನು 1 ವಾರ ಆಗ್ತಾ ಬಂತು. ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ, ಸೊ ಆ ಬೆಂಗಳೂರಿಂದನೇ ಅಲ್ಲೇ ತೊಗೊಂಡ್ಬಂದ್ವಿ ಲವ್ ಬರ್ಡ್ಸು ಮತ್ತು ಕೇಜು ಎಲ್ಲನೂ. ನನ್ನ ಫ್ರೆಂಡ್ಸು ನಂಬದೇ ಇಲ್ಲ. ಬರೀ ಸುಳ್ಳು ಹೇಳ್ತೀಯ ಕಣಪ್ಪ, ತೋರ್ಸಪ್ಪ ಫೋಟೋ ಕಳಿಸಿ ತೋರ್ಸಪ್ಪ ಅಂತಾರೆ. ಅವ್ನ ಫ್ರೆಂಡ್ಸ್ ಎಲ್ಲಾರು ಇಲ್ಲ ಇಲ್ಲ ನೀನ್ ತಗೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ. ಈಗ ಅಕಸ್ಮಾತ್ ಏನಾದ್ರು ತಗೊಂಡಿದ್ರೆ ನಿಮ್ಮಮ್ಮ ಇಷ್ಟೊತ್ತಿಗೆ ವಿಡಿಯೋ ಹಾಕಿರೋರು ಅಂತ ಕೇಳ್ತಾರಂತೆ. ಸೊ ಅದಕ್ಕೆ ಇವತ್ತು ರಿವೀಲ್ ಮಾಡ್ತಾ ಇದ್ದಾನೆ. ಅವನ ಬರ್ಡ್ಸ್, ಲವ್ ಬರ್ಡ್ಸಿಗೆ ಹೆಸರು ಬೇರೆ ಇಟ್ಟಿದ್ದಾನೆ, ಸೀತಾರಾಮ ಅಂತ. ಒಂದು ಗರ್ಲು ಒಂದು ಬಾಯ್ ತೊಗೊಂಬಂದಿದ್ದೀವಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೆ ಕೇಜ್ ಒಳಗಡೆ 2 ಪಕ್ಕದಲ್ಲೇ ಇರ್ತವೆ. ಎಷ್ಟು ಕ್ಯೂಟ್. ಈ ಕಡೆ ಇವಾಗ ಫೋಸ್ ಕೊಡೋದ್ ಬಿಟ್ಟು ಆ ಕಡೆ ತಿರ್ಕೊಂಡಿದ್ದಾವೆ. ಸೀತಾ ರಾಮ ಈ ಕಡೆ ತಿರ್ಗ್ರಿ ಬನ್ನಿ. ಈ ತರ ಇದೆ ಕೇಜು. ಇಲ್ಲಿ ಒಂದ್ ಕಡೆ ನೀರು, ಆಮೇಲೆ ಸುಮ್ಮನೆ ತೆಗಿಬಿಡ, ಇದೊಂದು ಕಡೆ ಫುಡ್ಡು ನವಣೆ. ಸೊ ಈ ಥರ ಎರಡೂ ಕ್ಯೂಟಾಗಿ ಆಟ ಆಡುತ್ತೆ, ಖುಷಿಯಾಗತ್ತೆ ನೋಡ್ತಾ ಇದ್ರೆ. ಇದೇನು
ಇದು ಬಾಯ್ ಗರ್ಲ್? ಗರ್ಲ್. ಹೆಂಗ್ ಗೊತ್ತಾಗುತ್ತೆ ಬಾಯ್ ಗರ್ಲ್ ಅಂತ? ಪುಕ್ಕ ಚಿಕ್ಕದಿದ್ರೆ ಗರ್ಲು, ಪುಕ್ಕ ಅದ್ ನೋಡಿ ಉದ್ದ ಐತಿ. ಯಾವುದು ಇದು ಬಾಯ್. ಅದಾ? ಓಕೆ. ಬಿಟ್ರೆ ಯಾರು ಹೇಳಿದ್ದೀರಲ್ಲ? ಅಂಕಲ್ ಅಂಗಡಿಯವರಾ? ಓಕೆ. ಸೀತಾರಾಮ ಅಂತ ಇದು ಹೆಸರು ಬೇರೆ ಇಟ್ಟಿದ್ದಾನೆ. ಪೋಸ್ ಕೊಡ್ತೀನಿ ವಿಡಿಯೋಗೆ. ಕ್ಯೂಟ್ ಕಪಲ್ಸ್, ಕ್ಯೂಟ್ ಕಪಲ್ಸ್. ಕಿಸ್ ಕೊಡ್ತೀವಿ. ಬೀಳಿಸ್ತು. ಎರಡು ಲವ್ ಬರ್ಡ್ಸ್, 2 ಮೆಂಬರ್ಸ್. ನಾವು 4 ಜನ, 6. ಇಲ್ಲಿ 3, 9 ಮೆಂಬರ್ಸ್ ಆದ್ವಿ. ಈ ಡೋರ್ ತೆಗಿಯಪ್ಪ ಈ ಕಡೆಯಿಂದ. ಆಗತ್ತ ನೋಡಿ ನಿನಗೆ. ಹಾಗೆ ಎಸ್, ನಿಧಾನ ನಿಧಾನ. ಹತ್ತು, ಇನ್ನೊಂದು ಸ್ಟೆಪ್ ಹತ್ತೋ ದಿವಸ ನಿಮ್ಮ ಮೇಲೆ ಇಸ್ಕೊಳ್ಳೋ ಇವಾಗ. ಎಲ್ಲ ಹೊರಗಿಟ್ಟಿ ಎಲ್ಲ ತೊಳೆಯೋಣ. ಅದು ಬೇರೆ ಇದು ಬೇರೆ ಸಪ್ರೇಟ್ ಏನಿಲ್ಲ, ಎಲ್ಲಾನು ಹೊರಗಿಟ್ಬಿಡು. ಚಿಕ್ಕವೆಲ್ಲ ಅದ್ರೊಳಗಡೆ ಹಾಕ್ಬಿಡು ವರ್ಷ. ಆ ಬಾಕ್ಸ್ ಆ ಥರ ಚಿಕ್ಕ ಚಿಕ್ಕದಿದೆಯಲ್ಲ ಅದೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಕೊಟ್ಬಿಡಿ. ಎಲ್ಲ ಪಾತ್ರೆ ಇಳಿಸಿದ್ದಾಯ್ತು. ಇವಾಗ ಹರ್ಷ ಅದ್ರೊಳಗಡೆ ನೀಟಾಗಿ ಎಲ್ಲ ಗುಡಿಸ್ಕೊಳ್ತಾ ಇದ್ದಾನೆ. ಒಂದು ಬ್ರಷ್ ಕೊಟ್ಟಿದ್ದೀನಿ. ಈ ಥರ ಬ್ರಷ್ ಅಂತೂ ಸಖತ್ ಯೂಸ್ ಆಗುತ್ತೆ ನೋಡಿ, ಹಳೆ ಬ್ರಷು. ಓಕೆ, ಈ ಕಡೆಗೆ ಧೂಳು ಇದು ಮಾಡಬೇಡ ಮನೆ, ಆ ಕಡೆ ನೀಟಾಗಿ ಗುಡಿಸ್ಕೊ. ಹಂಗೆ ಗುಡ್. ಎಲ್ಲ ನೀಟಾಗಿ ಗುಡಿಸಿ ನ್ಯೂಸ್ ಪೇಪರ್ ಹಾಕ್ಬಿಡು ಆಯ್ತಾ. ಹಿಂದೆನೂ ಗುಡಿಸ್ಕೊ. ನೀರ್ ಹಾಕ್ಬಿಟ್ಟು ಒಂಚೂರು ಒರೆಸಿದ್ರೆ ಒರೆಸ್ತೀಯಾ? ಒರೆಸ್ಬಿಟ್ಟು ಆಮೇಲೆ ಒಣಗ್ಲಿ, ಆಮೇಲೆ ನ್ಯೂಸ್ ಪೇಪರ್ ಹಾಕ್ತೀನಿ. ಆಯ್ತು. ಇವಾಗ ಒಂದು ಬಟ್ಟೆ ಮತ್ತೆ ಬಕೆಟ್ ಕೊಡ್ತೀನಿ, ಒರೆಸ್ಕೊಡಿ. ಕೊಡ್ಬಿಡಿ ತಡ್ರಿ, ಗುಡಿಸ್ಕೊಂಡ್ಬಿಡು ನೀಟಾಗಿ ಆಯ್ತಾ. ನನ್ನ ಮಗ ಮೇಲ್ಗಡೆ ಹತ್ತಿ ಎಲ್ಲ ಪಾತ್ರೆ ಇಳಿಸಿ ಇವಾಗ ನೀಟಾಗಿ ಗುಡಿಸ್ಕೊಳ್ತಾ ಇದ್ದಾನೆ. ಬಾ, ಒಂದೊಂದ್ಸತಿ ಅಂತೂ ನನ್ನ ಹಸ್ಬೆಂಡ್ ಬೈತಾ ಇರ್ತಾರೆ, ಈ ಪಾತ್ರೆ ಯೂಸ್ ಮಾಡಲ್ಲ, ಏನಕ್ಕೆ ಇಟ್ಕೊಂಡಿದ್ಯಾ, ಇವನ್ನೆಲ್ಲ ಕೊಟ್ಬಿಡು ಅಂತ. ನನ್ನ ಮಗನೂ ಹೇಳ್ತಾನೆ, ಗುಜ್ರಿಗೆ ಹಾಕ್ಬಿಡಮ್ಮ ಇವನ್ನೆಲ್ಲ ಅಂತ. ಸೊ ನನಗೂ ಈ ತೊಳಿವಾಗ ಹಂಗೆ ಅನಿಸುತ್ತೆ, ಅಪ್ಪ ದೇವ ಯಾಕೆ ಬೇಕಿದು ಅಂತ. ನೋಡಿರಿ ಇಷ್ಟಿದೆ ಪಾತ್ರೆ, ಇಷ್ಟು ಪಾತ್ರೆ. ಹಬ್ಬ ಇದನ್ನೆಲ್ಲ ತೊಳೆದು ನಾವು ಇವತ್ತು ಒಣಗಿಸೋ ತನಕ ಇಷ್ಟು ಪಾತ್ರೆಗಳೆಲ್ಲ ತೊಳೆದು ಒಣಗಿಸ್ಬೇಕು. ಇದೇನು ಗೊತ್ತಾ, ಇದರಲ್ಲಿ ಸ್ಟೀಲ್ ಬಾಕ್ಸು. ಈ ನಾವು ಮದುವೆ ಫಂಕ್ಷನಿಗೆಲ್ಲ ಹೋಗ್ತೀವಲ್ಲ ಅವಾಗೆಲ್ಲ ಅಲ್ಲಿ ಬಾಕ್ಸ್ ಎಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ನಾನು ಯೂಸ್ ಮಾಡಲ್ಲ. ಒಂದು ಇದಕ್ಕೆ ಹಾಕಿ ಚೀಲಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಇಷ್ಟಿದೆ ಪಾತ್ರೆ. ಇವಾಗ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಒಂದು ಬೆಡ್ಶೀಟ್ ಹಾಕಿ ರೆಡಿ ಮಾಡಿದ್ದೀನಿ. ಎಲ್ಲ ತೊಳೆದಿದ್ದೆಲ್ಲ ಪಾತ್ರೆನ ಒರೆಸಿ ನೀಟಾಗಿ ಒಂದು ಕಾಟನ್ ಬಟ್ಟೆ ಕೊಟ್ಟರೆ ನೀಟಾಗಿ ಒರೆಸಿ ಇಲ್ಲಿ ಒಣಗಾಕ್ತಾರೆ, ಒಣ್ಕೊಳ್ಳಿ ಅಂತ. ವಿಮ್ ಜೆಲ್ ಹಾಕಿ ತೊಳೆದ್ರೆ ಎಲ್ಲ ಸ್ಟೀಲ್ ಪಾತ್ರೆಗಳು ಚೆನ್ನಾಗಿ ಪಳ ಅಂತ ಒಳ್ಳುತ್ತೆ, ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ ವಿಮ್ ಜೆಲ್ಲ ತೊಳಿತೀವಿ. ಇಲ್ಲಿ ನೋಡಿ, ಲಾಸ್ಟ್ ಟೈಮು ನಮ್ಮಮ್ಮ ನಮ್ಮ ಅತ್ತೆ ತೊಳೆದೆಲ್ಲ ನೀಟಾಗಿ ಒರೆಸಿ ಒಣಗಾಕಿಲ್ಲ. ಆವಾಗ ಗೊತ್ತಾಗಿಲ್ಲ ಅವ್ರಿಗೂ ಪಾಪ. ಈ ಥರ ಎಲ್ಲೆಲ್ಲಿ ಒಂದೇ ಒಂದು ಹನಿ ನೀರಿದ್ರೆ ಸಾಕು, ಸ್ಟೀಲ್ ಪಾತ್ರೆಯಲ್ಲಿ ಒಂದ್ರೊಳಗೆ ಒಂದು ಹಿಂಗೆ ಹಾಕಿರ್ತೀವಲ್ವ, ಅಲ್ಲೇ ಕಪ್ಪು ಕರೆಗಳಾಗಿರುತ್ತೆ. ಈ ಥರ ಇನ್ನೂ ಜಾಸ್ತಿ ಆದರೆ ಅದು ತೂತಾಗೋಗುತ್ತೆ ಈ ಥರ. ಅದಕ್ಕೇ ಇವಾಗ ನೀಟಾಗಿ ಒರೆಸಿ ಇಟ್ಕೊಳ್ಬೇಕು. ಬಿಸಾಕ್ತೀವಿ, ಅದಕ್ಕೆ ಅಲ್ಲೇ ಬಿಟ್ಟಿದ್ದೀನಿ ಒರೆಸಿದು ಅಂತ. ಇರಪ್ಪ ಬಂದ. ಫೈನಲಿ ಎಲ್ಲ ಪಾತ್ರೆ ಒರೆಸಿ ದಬ್ಬ ಹಾಕಿದ್ದಾಯ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಪಾತ್ರೆ ಇದೆ. ಇದು ಮೇಲ್ಗಡೆ ಇದ್ರೊಳಗೆ ವಾರ್ಡ್ರೂಫ್ ಒಳಗಡೆ ಇರೋದು. ಇನ್ನೂ ಕೆಳಗಡೆ ಇರೋದನ್ನೆಲ್ಲ ತೆಗೆದ್ರೆ ಅಷ್ಟೇ ಕತೆ. ಸದ್ಯಕ್ಕೆ ಇವನ್ನೆಲ್ಲ ಈಗ ತೊಳೆದು ನಾನು ಎಲ್ಲ ಉಜ್ಜಿ ತೊಳೆದು ಕೊಟ್ಟೆ. ನನ್ನ ಮಕ್ಕಳು ಇಬ್ಬರು ಒರೆಸಿ ನೀಟಾಗಿ ಒಣಗಾಕಿದ್ದಾರೆ. ಸೊ ಈ ಕಡೆ ಎಲ್ಲ ಸ್ಟೀಲು, ಈ ಕಡೆ ಎಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಅಲ್ಯೂಮಿನಿಯಮ್ದು ಎಲ್ಲ ಇಟ್ಟಿದ್ದೀನಿ.
ಪೂಜೆ ಗೀಜೆ ಮಾಡಿದಾಗ ಜಾಸ್ತಿ ಗೆಸ್ಟ್ ಬಂದಾಗ ಯೂಸ್ ಮಾಡೋಕ್ಕಾಗತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಆಯಿತು. ಈಗ ಇದನ್ನೊಂಚೂರು ಕ್ಲೀನ್ ಮಾಡಬೇಕು, ಇಲ್ಲೊಂದು ಸ್ವಲ್ಪ ಇದೆ. ಫೈನಲಿ ಇವಾಗ ಟಿ ವಿ ಟೈಮ್ ಅಂತ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಇವತ್ತು ಪುನೀತ್ ಸರ್ ಬರ್ತಡೇ ಇದೆಯಲ್ಲ, ಹಂಗಾಗಿ ಅರಸು ಮೂವಿ ಹಾಕಿದರೆ. ಒಂದೊಳ್ಳೆ ಮೂವಿ, ನಿಜವಾಗ್ಲೂ ಸಕ್ಕದಾಗಿ ಒಂದಷ್ಟು ತಿಳ್ಕೊಳ್ಳೋ ಅಂಥ ವಿಷಯ ಇರುತ್ತೆ. ಹಾಗಾಗಿ ಮೂವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಹೇಳಿದೆ ಇವತ್ತು ಅಪ್ಪು ಸರ್ ಬರ್ತಡೇ ಅಲ್ವಾ, ಅವ್ರದ್ದು ಯಾವ್ದಾದ್ರು ಮೂವಿ ಬರ್ತಾ ಇರುತ್ತೆ ನೋಡಿ ಅಂತ. ಅರಸು ಮೂವಿ ಹಾಕಿದ್ದಾರೆ, ಚೆನ್ನಾಗಿದೆ. ಸೊ ಎಲ್ಲರೂ ಒಂದೇ ಮಾತಾಡೋದು, ಮಿಸ್ ಯು ಅಪ್ಪು ಸರ್ ಅಂತ. ನನಗೂ ಸಖತ್ತು ಒಂದು ಕ್ಷಣ ಆದ್ರೂ ದೇವ್ರನ್ನ ಬೈಕೊಂಡಿದ್ದೀನಿ ಅಂದರೆ ಅದು ಅಪ್ಪು ಅವ್ರನ್ನ ನೋಡಿದಾಗ, ದೇವರೇ ಯಾಕೆ ಇಷ್ಟು ಬೇಗ ಕರ್ಕೊಂಡೆ ಇಂಥ ಒಳ್ಳೆಯವ್ರನ್ನ ಅಂತ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ತೊಳೆದು ಒಣಗ್ಸೋಕೆ ಹಾಕಿಟ್ಟಿದ್ದೀವಿ. ಸೊ ಅದೆಲ್ಲ ಚೆನ್ನಾಗಿ ಡ್ರೈ ಆಗಲಿ ಅಂತ. ಅಷ್ಟರೊಳಗೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದೆ. ಹರ್ಷ ನಾನು ಬರ್ತೀನಿ ಅಂತ ಬಂದು ತೆಗಿತಿದ್ದೇನೆ. ಆ್ಯಕ್ಚುಲಿ ನಿಜವಾಗ್ಲೂ ನೀವು ಯಾರೇ ಲಾಗ್ಸ್ ನೋಡ್ತಾ ಇದ್ರು, ನನ್ನ ಮಕ್ಕಳು ವಿಡಿಯೋಗೋಸ್ಕರ ಅಂತ ಬಂದು ಮಾಡಲ್ಲ. ಪ್ರತಿದಿನ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ರು ನಾನು ಜಸ್ಟ್ ಒಂದು ಸತಿ ಮಾಡೋದು ನೋಡ್ತಾ ಇರ್ತಾರೆ, ಒಂದು ಸತಿ ಕರೆದ್ರೆ ಸಾಕು, ಸೊ ಬಂದು ಹೆಲ್ಪ್ ಮಾಡ್ತಾರೆ. ಇದು ಯಾವುದೇ ರೀತಿಯ ಉತ್ಪ್ರೇಕ್ಷೆ ಅಲ್ಲ. ನನಗೆ ಖುಷಿ ಆಗುತ್ತೆ. ನನಗೆಲ್ಲ ಕೆಲಸದಲ್ಲೂ ನಾನು ಇವಾಗ ಅಂತಲ್ಲ, ಚಿಕ್ಕೋರು ಇರುವಾಗ್ಲಿಂದನೂ ಅವ್ರು ತಿಂದಿರೋ ಪ್ಲೇಟ್ನ ಅವರೇ ಎತ್ತಿಡಬೇಕು, ಅವ್ರ ವಸ್ತುಗಳನ್ನ ಅವರೇ ತೆಗೆದಿಡಬೇಕು. ಸೊ ಈಗ ಎಕ್ಸಾಂಪಲ್ಲು, ಸ್ಕೂಲಿಂದ ಬಂದ ತಕ್ಷಣ ಅವರೇ ಶೂಸ್ ಎಲ್ಲ ಚೇಂಜ್ ಮಾಡೋದು, ಆಮೇಲೆ ಲಂಚ್ ಬಾಕ್ಸ್ ತೆಗೆದಿಡೋದು, ಇದನ್ನೆಲ್ಲ ರೂಢಿ ಮಾಡಿದ್ದೀನಿ. ಸೊ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ನಿಮ್ಮ ಮಕ್ಕಳು ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ, ನಿಮಗೆ ಈಸಿ ಆಗುತ್ತೆ. ನಮ್ಮ ಮನೇಲಿ ನೀವು ಹುಡುಗರಾಗಿ ಎಲ್ಲ ಮಾಡ್ತಾರೆ, ಹುಡುಗಿಯರಿದ್ರು ನಮ್ಮ ಮನೇಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನು ಕಲಿಸಿರೋದಂಗೆ, ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ, ನಾವು ಕಲಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ಹೇಳ್ಕೊಟ್ಟು ಬೆಳೆಸ್ತೀವಿ ಮಕ್ಕಳನ್ನ, ಆ ಥರ ಅವ್ರು ಕಲಿತಾ ಹೋಗ್ತಾರೆ. ಸೊ ಒಂದ್ಸತಿ ಹೇಳ್ಬಿಟ್ಟು ಅವರು ಮಾಡಿಲ್ಲ ಅಂದಾಗ ನಾವು ಅದನ್ನು ತಿದ್ದಿ ಹೇಳಬೇಕು. ಕೆಲವು ಮಕ್ಕಳಿಗೆ ಈಸಿಯಾಗಿ ಕಲ್ತ್ಕೊಳ್ತಾರೆ. ಸೊ ಎಮೋಷನಲಿ ಟಚ್ ಆಗಿ ಹೇಳ್ಕೊಡ್ಬೋದು. ಇನ್ನು ಕೆಲವು ಮಕ್ಕಳು ಗದ್ರಿ ಹೇಳ್ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ನಾನು ಈ ಥರ ಬೆಳೆಸಿರೋ ಅಂಥದ್ದು. ಅವ್ರು ಇಂಡಿಪೆಂಡೆಂಟಾಗಿ ಇರಬೇಕು. ಫ್ಯೂಚರ್ ಹೇಗಿರುತ್ತೆ ಅಂತ ನಾವು ಯಾರಿಗೆ ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಎಲ್ಲ ವಿಷಯನೂ ಕಲ್ತಿರಬೇಕು. ಅದು ಹೆಣ್ಣಾಗಲಿ ಗಂಡಾಗಲಿ, ಎಲ್ಲ ವಿಷಯ ಗೊತ್ತಿದ್ರೆ, ಎಲ್ಲ ಕೆಲಸಗಳು ಬಂದರೆ ಅವರಿಗೆ ಲೈಫ್ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಇದೇ ಥರ ಬೆಳೆಸ್ತಾ ಇರೋದು. ಸೊ ಎಲ್ಲ ಗೊತ್ತಿರಬೇಕು ಅವರಿಗೆ. ಯಾವ ಕೆಲಸ ಆಗಲಿ, ನನಗೆ ಗೊತ್ತು, ನಾನು ಮಾಡ್ತೀನಿ, ಗೆಟ್ ರೆಡಿ ಅನ್ನೋ ಥರ ಇರಬೇಕು. ಸೊ ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಎಲ್ಲ ಮಕ್ಕಳಿಗೂ ಹೇಳೋದಷ್ಟೇ, ಎಲ್ಲ ಅಮ್ಮಂದಿರಿಗೂ ಹೇಳೋದಷ್ಟೇ, ನಾವೇನೇ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದನ್ನ ನಮ್ಮ ಮೈಂಡ್ ಸೆಟ್ನ ಮೊದಲು ರೆಡಿ ಮಾಡ್ಕೋಬೇಕು. ಪಾತ್ರೆ ಎಲ್ಲ ಒಣಗಿತ್ತು ಅಂತ ನಾನು ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೆ. ಸೊ ಅವರಿಬ್ಬರು ಟಿ ವಿ ನೋಡ್ತಾ ಇದ್ರು, ನೋಡ್ಕೊಳ್ಳಿ ಒಂದು 5 ನಿಮಿಷ ಅಂತ ಹಾಗೆ ಬಿಟ್ಟು ನಾನು ಮಾಡ್ತಾ ಇದ್ದೆ. ಆಮೇಲೆ ಅವರೇ ಒಬ್ಬೊಬ್ಬರೇ ಎದ್ದು ಬಂದು ನನಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನಲ್ಲೂ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ಸೊ ನಿಮ್ಮ ಮಕ್ಕಳು ತುಂಬ ಎಲ್ಲ ಕೆಲಸ ಹೆಲ್ಪ್ ಮಾಡ್ತಾರೆ, ನಿನಗೇನು ಇದಿಲ್ಲ ಅಂತ. ಹೌದು, ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮಕ್ಕಳು ಯಾವುದೇ ಕೆಲಸ ಆಗಲಿ, ನಾನು ಏನೇ ಕೆಲಸ ಮಾಡ್ತಾ ಇದ್ದಿದ್ರು ಬಂದು ಹೆಲ್ಪ್ ಮಾಡ್ತಾರೆ. ನಾನು ಒಂದೇ ಸತಿ ಅವ್ರಿಗೆ ಹೇಳಿದ್ರೆ ಸಾಕು, ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ನಾನು ಹೇಳ್ಕೊಡೋದೇ ಬೇಡ ಅವರಿಗೆ. ಕೆಲವೊಂದು ವಿಷಯಗಳು ಅವರಿಗೆ ಆ ಥರ ಬೆಳ್ಕೊಂಬಂದಿರೋ ರೀತಿ ಹಂಗಿರತ್ತೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ಟಿ ವಿ ನೋಡ್ಕೊಂಡು ಕೂತ್ರೆ ಮಕ್ಕಳು ಒಂದು ಲೋಟ ನೀರು ಕೂಡ ತಗೊಂಡು ಕುಡಿಯಲ್ಲ, ಅವ್ರು ನಾವೇ ತೊಗೊಂಡೋಗಿ ಕೊಡಬೇಕು, ಊಟ ಹಾಕ್ಕೊಡ್ಬೇಕು, ಪ್ರತಿಯೊಂದಕ್ಕೂ ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ. ನಿಜವಾಗ್ಲೂ ಅದು ನಾವು ಮಾಡೋ ಮೊದಲನೇ ತಪ್ಪು ಏನು ಗೊತ್ತಾ? ಯಾವುದಕ್ಕೂ ಅಷ್ಟೇ ನಾವು ಓನ್ಲಿ ಪ್ರೀತಿ ಕೊಡಬೇಕು. ಮಕ್ಕಳನ್ನ ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದು ಹುಡುಗ ಆಗಲಿ ಹುಡುಗಿ ಆಗಿರಲಿ, ಎಲ್ಲ ವಿಷಯನೂ ಅವ್ರಿಗೆ ಕಲಿಸ್ತಾ ಹೋಗಬೇಕು. ಸೊ ಪ್ರತಿಯೊಂದನ್ನು ಕಲಿಸಿದಾಗ ಅವ್ರಿಗೆ ಲೈಫು ಈಸಿ ಅನ್ನೋ ಥರ ಮುಂದೆ ಫೀಲ್ ಆಗುತ್ತೆ. ಸೊ ಇವಾಗ ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಸೊ ಮುಂದೆ ಅವರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಂದು ಕೆಲಸನೂ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕೆಲಸನೂ ತಪ್ಪು ಮಾಡಿದ್ರೆ ಈ ಥರ ಅಲ್ಲ, ಇನ್ನೊಂದು ಸತಿ ತಿದ್ದಿ ಈ ಥರ ಮಾಡಿ ಅಂತ ನಾನು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ಮಕ್ಕಳಿಗೆ ಒಂದಿನ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಡೇ ಅದನ್ನೇ ತಪ್ಪು ಮಾಡೋದಿಲ್ಲ. ಸೊ ಅಮ್ಮ ಇವತ್ತು ಹೇಳಿದ್ರಲ್ವಾ, ನೆಕ್ಸ್ಟ್ ಡೇ ಇದನ್ನು ತಪ್ಪು ಮಾಡಬಾರ್ದು ಅಂತ ಅವ್ರಿಗೂ ಗೊತ್ತಾಗತ್ತೆ. ಸೊ ಹಾಗಾಗಿ ನಾನು ನಮ್ಮ ಮನೇಲಿ ಬೆಳೆಸಿರೋ ರೀತಿ ಮಕ್ಕಳನ್ನ ಇದೇ ಥರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ನನ್ನ ಮಕ್ಕಳ ಜೊತೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಅವ್ರ ಜೊತೆನೇ ಒಂದಷ್ಟು ಕಾಮಿಡಿ ಮಾಡಿಕೊಂಡು, ಮಾತಾಡಿಕೊಂಡು, ಟೈಮ್ ಪಾಸ್ ಮಾಡಿಕೊಂಡು ಇರ್ತೀನಿ. ಹಂಗಾಗಿ ನನ್ನ ಮಕ್ಕಳು ಅಷ್ಟೇ ನನ್ನ ಜೊತೆ ಅಮ್ಮ ಅನ್ನೋ ಥರ ಫೀಲಿಗಿನ ನಂಗೊಂದು ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಅವ್ರನ್ನ. ಹಾಗಾಗಿ ನಮ್ಮ ಮನೇಲಿ ಒಂಥರ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಅಮ್ಮ ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಏನು ಮಾಡ್ತೀರಮ್ಮ? ಒಂದು ಯೂಸೇ ಮಾಡಲ್ಲಪ್ಪ ಎಲ್ಲೂ.
ಇದೆಲ್ಲ ಪಾತ್ರೆ ನಮ್ದಲ್ಲ ಬೇರೆಯವ್ರದಾ? ಏಯ್ ನಮ್ದೇನೆ. ಇದೆಲ್ಲ ನಿಮ್ ಮದ್ವೆ ಮಾಡ್ತೀವಲ್ಲೋ, ಮದ್ವೆ ಫಂಕ್ಷನಿಗೆ ನೋಡು ಈ ತರದೆಲ್ಲ ಕೆಲ್ಸಕ್ಕೆ ಬರೋದು ಬೇಕಾಗುತ್ತೆ. ಈಗ ಬೇಡ ಅಂದ್ರೂ ಫಂಕ್ಷನ್ ಮಾಡ್ತೀವಲ್ವಾ ಮದ್ವೆ ಫಂಕ್ಷನಿಗೆ, ಇವೆಲ್ಲ ಮಾರಿದ್ರೆ ಒಂದ್ ಮನೆ ಯಾರ ಕಟ್ಬೋದಪ್ಪ ಪಾತ್ರೆ ಮಾರಿ. ನೋಡಪ್ಪ ನೋಡಿ ಫ್ರೆಂಡ್ಸ್, ನನ್ನ ಮಗಳ ಡೈಲಾಗ್ ಕೇಳಿಸ್ಕೊಳ್ಳಿ. ಇದೆಲ್ಲ ಪಾತ್ರೆ ಮಾರ್ಬಿಟ್ಟು ಮನೆ ಕಟ್ಬೋದಂತೆ. ಇನ್ನೇನು ಮತ್ತೆ ಇಷ್ಟೊಂದು ಒಂದ್ ಪಾತ್ರೆ ಎಷ್ಟಮ್ಮ? 1,500,000 ಅರ್ಧ ಇರುತ್ತೆ. ಬೇಕು ಮನೆ, ಇವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಏನ್ ಹಂಗೆ ಫ್ರೀ ಬಂದಿರೋದು ಯಾವ್ದು ಇಲ್ಲ ಕಣಮ್ಮ ಚಿನ್ನಿ. ಇದೆಲ್ಲನೂ ಈಗ ನಾವೇನಾದ್ರು ಫಂಕ್ಷನ್ ಎಲ್ಲ ಮಾಡಿದಾಗ ಎಲ್ಲ ಟೈಮು ನಾವು ಬೇರೆಯವ್ರ ಮನೆ ಕೇಳಕ್ಕಾಗತ್ತಾ? ಅದಕ್ಕೆ ಇಷ್ಟೊಂದು ಸ್ಟಾಕ್ ಇಟ್ಕೊಂಡಿದ್ದೀರಾ? ಹೌದು, ಅಪ್ಪನೂ ಅದೇ ಡೈಲಾಗ್ ಹೇಳ್ತಾರೆ, ಏನಕ್ಕೆ ಇಟ್ಟಿದ್ಯಾ ಇಷ್ಟೊಂದು ಪಾತ್ರೆ, ಏನಕ್ಕೆ? ಒಂದ್ ಕ್ಯಾಟ್ರಿನೇ ಇಡ್ಬೋದಪ್ಪ ಎಷ್ಟೊಂದು. ನನ್ನ ಇದು ಬಕೆಟ್ ನೋಡಿದ್ರೆ ಮಾತ್ರ ಗ್ಯಾರಂಟಿ ಕ್ಯಾಟ್ರಿಂಗ್ ಇರ್ಬೋದು. ಫ್ರೆಂಡ್ಸ್ ನೋಡಿ ಎಷ್ಟಿದೆ ಗೊತ್ತಾ? 7 ಬಕೆಟ್ಸ್ ಇದೆ. ನನ್ನ ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ, ಅಮ್ಮ ನೀವು ಒಂದು ಕ್ಯಾಟ್ರಿಂಗ್ ಇಡ್ಬೋದು ಕಣಮ್ಮ ಅಂತ. ಆಕ್ಚುಲಿ ಇದೆಲ್ಲ ನಾವು ಬೆಂಗಳೂರಲ್ಲಿ ಇದ್ದಾಗ ನಾನು ಪಟಾಕಿ ಚೀಟಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಜೊತೆ. ಅವಾಗೆಲ್ಲ ತೆಗ್ದು ಇಟ್ಟಿರೋದು ಪಾತ್ರೆಗಳು. 8 ಇದೆ. 8 ಅಲ್ಲ, ಅದಕ್ಕೊಂದು ಕ್ಯಾಪ್ ಇದೆ. ಅದಕ್ಕೆ ಈ ಥರ ಇದಕ್ಕೆಲ್ಲ ಒಂದು ಕ್ಯಾಪ್ ಇರ್ಬೇಕು. ಇದು ರಾಗಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಎಲ್ಲ ಮಾಡಿಸ್ಕೊಂಬರಕ್ಕೆ ಅಂತ ತಗೊಂಡಿದ್ದೆ ಅದೇ ಅವಾಗ. ಇವಾಗ ಎಲ್ಲ ಪಾತ್ರೆ ಜೋಡಿಸಿದ್ದಾಯ್ತು. ಇವಾಗ ಒಂದು ರೌಂಡ್ ಮ್ಯಾಟ್ ಎಲ್ಲ ತಗೊಳ್ತಾ ಇದ್ದೀನಿ. ಸೊ ಎಲ್ಲ ಮ್ಯಾಟು ತೆಗಿಯೋಣ ಇವತ್ತೇನೆ ಅಂತ ಮ್ಯಾಟ್ ಎಲ್ಲ ತೆಗೆದು ನೆನೆಸ್ಬಿಟ್ರೆ ಒಂದು ರೌಂಡು ನಾನೇ ಕೈಯಲ್ಲಿ ಒಗ್ದಾಕೋಣ ಅಂತ. ಯೂಶ್ವಲಿ ನನಗೆ ಮ್ಯಾಟ್ನ ವಾಷಿಂಗ್ ಮಿಷಿನಲ್ಲಿ ಒಗೆಯೋಕ್ಕೆ ಆಗಲ್ಲ, ಒಂಥರ ಬೇಜಾರು. ಯಾಕೆಂದರೆ ನಾವು ಹಾಕ್ಕೊಳ್ಳೋ ಬಟ್ಟೆನೆಲ್ಲ ಒಗಿತೀವಿ, ಮತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ವಾಷಿಂಗಿಗೆ ಹಾಕ್ತೀವಲ್ವ. ಕಾಲೊರೆಸೋ ಮ್ಯಾಟ್ನ ನನಗೆ ವಾಷಿಂಗ್ ಮಿಷಿನಲ್ಲಿ ಒಗೆಯೋದಕ್ಕೆ ಅಷ್ಟೊಂದು ಮನಸ್ಸು ಬರೋದಿಲ್ಲ, ನನಗೊಂಥರ ಇಷ್ಟನೂ ಆಗಲ್ಲ. ಸೊ ಗೊತ್ತಿಲ್ಲ ನನಗೆ ಎಷ್ಟು ದಿನ ಕೈಯಲ್ಲಿ ಒಗೆಯೋಕ್ಕಾಗುತ್ತೋ ಅಷ್ಟು ದಿನ ಒಗೆಯೋಣ ಅಂತ. ಸೊ ಸರ್ಫ್ ಹಾಕಿ ನೀಟಾಗಿ ನೆನೆಸಿಟ್ಟಿದ್ರೆ ಬ್ರಷಲ್ಲಿ 1-2 ರೌಂಡು ತುಂಬ ಏನು ಗಲೀಜಾಗಿರೋದಿಲ್ಲ. ಸೊ ಈ ಥರ ಉಜ್ಜಿ 1-2 ಡೇಟ್ ಹಾಕಿ ಮೇಲೆ ಒಣಗಾಕಿದ್ರೆ ರೆಡಿ ಆಗುತ್ತೆ ನನ್ನ ಮ್ಯಾಟ್ಗಳು. ಇವನೊಬ್ಬ ಮುದ್ದು ಪಾಪು ಟಿನ್ನು, ಮುದ್ದು ಪಾಪು ಚೋಟು ಯಾಕೆ ಬಂದಿದ್ಯಾ ಮೇಲೆ? ಮೇಲೆ ಯಾಕೆ ಬಂದಿದ್ಯಾ? ನಾಟಕ ಮಾಡ್ಕೊಂಡು ಮೇಲೆ ಬಂದಿದ್ಯಾ? ಏನ್ ಡ್ರಾಮಾ ಮಾಡ್ತಾನೆ ಏನು? ನಮ್ಮ ವರ್ಷನೂ ಅಷ್ಟೇ ಆಗಿದ್ದಾನೆ ಇವನು ನೋಡಿ. ಹೈಟ್ 1 ಇಯರ್ 2 months. ಇಲ್ಲ 2 years ಆಯ್ತು. ಮೇ ಬಂದ್ರೆ 2 years ಆಗತ್ತೆ ಇವನಿಗೆ. ಕರೆಕ್ಟ್ ಮೇನಲ್ಲಲ್ವಾ ಇವನು ತಗೊಂಬಂದಿದ್ದು. ಮೇ ಬಂದ್ರೆ 2 years, 2 ವರ್ಷದ ಪುಟಾಣಿ ಪಾಪುಗೆ ಈಗ ದೊಡ್ಡ ಹುಡುಗ ಆಗೋನೆ. ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತಪ್ಪ. ಸೊ ಬೆಳಿಗ್ಗೆ ಒಂದು 8:30ಗೇನೋ ಸ್ಟಾರ್ಟ್ ಮಾಡಿರೋ ಕೆಲಸ ಈಗ ಟೈಮ್ ಬಂದು 6:15 ಆಗಿದೆ. ಈಗ ಸ್ನಾನ ಮಾಡಿ ಈಚೆ ಬಂದೆ. ಸ್ಟ್ರಾಂಗಾಗಿ ಒಂದು ಟೀ ಕುಡಿಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಕ್ಲೀನಾಗೋಯ್ತು. ಇದು ನಂದು ಪ್ಯಾಸೇಜ್ ಕೂಡ ಎಲ್ಲ ಒರೆಸಿ, ಮನೆ ಎಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಹಬ್ಬ ಒಂದೊಂದ್ಸತಿ ಅಂತೂ ಈ ಹಬ್ಬಗಳು ಯಾಕೆ ಬರುತ್ತೋ ಅಂತ ಬೇಜಾರಾಗ್ತಾ ಇರುತ್ತೆ. ಏನು ಮಾಡೋದು? ಸೊ ಯುಗಾದಿ ಹಬ್ಬ ಅಲ್ವಾ, ಎಲ್ಲ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನನ್ನ ಮಕ್ಕಳಂತೂ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಿದ್ರು ಬೆಳಿಗ್ಗೆಯಿಂದ. ಪಾಪ ಇವಾಗ ಹರ್ಷ ಒಂದು ಸ್ವಲ್ಪ ಹೊತ್ತು ಸೈಕಲ್ ಹೊಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ದಿಶಾಂತೂ ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಹಾಲು ಕಾಯಿಸಿ ಮಕ್ಳಿಗೊಂಚೂರು ಹಾಲು ಕೊಟ್ಟು ನಾನೊಂಚೂರು ಟೀ ಕುಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ಸಂಜೆ ಅಡುಗೆ ಮಾಡೋವಷ್ಟು ಶಕ್ತಿ ಇಲ್ಲ ನನಗೆ. ಸಿಕ್ಕಾಬಿಟ್ಟೆ ಕೈ ನೋವ್ತಾ ಇದೆ, ಇದೆಲ್ಲ ನೋವ್ತಾ ಇದೆ. ಸೊ ನೋಡ್ಬೇಕು ಏನು ಮಾಡೋದು ಅಂತ. ಲೈಟಾಗಿ ಏನಾರು ಟಿಫನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾರು ಮಾಡಿ ತಿನ್ನೋಣ ಅಂತ. ಸಾಂಬಾರು ಮಾಡಿ ಅಡುಗೆ ಮಾಡೋವಷ್ಟು ಶಕ್ತಿ ಇಲ್ಲ, ಅಷ್ಟು ಪೇಷನ್ಸು ಇಲ್ಲ. ಸ್ಟ್ರಾಂಗಾಗಿ ಒಂದು ಲೋಟ ಟೀ ಕುಡಿದು ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಹಂಗೇ. ಸೊ ಮುಸ್ಸಂಜೆ ಆಗಿದೆ, ಒಂಚೂರು ದೀಪ ಹಚ್ಚಿ ಆಮೇಲೆ
ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡಬೇಕು. ಮಲಗಲಿಲ್ಲ ಅಂದ್ರೂ ಒಂದು 10 ನಿಮಿಷ ಆದರೂ ಹಾಗೆ ಕೂತ್ಕೋಬೇಕು. ಇಷ್ಟು ಫುಲ್ಲು ಕೈಯೆಲ್ಲ ನೋವ್ತಾ ಇದೆ. ಅಪ್ಪ ದೇವ, ನನಗಂತೂ ಸಖತ್ತು ಸ್ಟ್ರೈನ್ ಆಯ್ತು ಇವತ್ತು. ಆದರೂ ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ ಅಂತ ಒಂಥರ ಖುಷಿ ಆಯಿತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಲಾಗು ಏನು ಮಾಡ್ತೀನಿ ಅಂತ ಕ್ಲೂ ಕೊಡ್ತೀನಿ ನಿಮಗೆ. ಒಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿರೋ ಅಂಥ ಶಾಪಿಂಗ್ ಮಾಡಿದ್ದೀನಿ. ಒಂದಷ್ಟು ಬಂದಿದೆ, ಅದನ್ನೆಲ್ಲ ಒಂದಷ್ಟು ಪ್ಯಾಕಿಂಗಿನ ಓಪನ್ ಮಾಡಿ ಎಲ್ಲ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಬ್ಬಕ್ಕೆ ನೀವು ಯಾರಾದರೂ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಒಂದಷ್ಟು ತರಿಸಿದ್ದೀನಿ. ಸೊ ಏನೇನು ಅಂತ ತೋರಿಸ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲವ್ ಯು ಆಲ್. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.